ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ, ಇವತ್ತೇನದ ನಾನು ಮದುವೆವೆಲ್ಲ ವಿಡಿಯೋ ನೋಡಿದ ಮೇಲೆ ಇದು ಒಂದು ಕಾರ್ಯಕ್ರಮನ ನಾ ಬಾಕಿ ಉಳಿಸಿದ್ದೆ. ಅಂದ್ರೆ ಚೌಕ್ಲಾಣಿ. ಇದು ಚೊಚ್ಚಲು ಗಂಡಸ ಮಗನ ನೇಮ ಬಿಡಿಸೋ ಪದ್ಧತಿ ನೋಡ್ರಿ. ಇದನ್ನೇನದ ಭಾಳಷ್ಟು ಜನ ಕೇಳಿದ್ರಿ, ಇದನ್ನು ಯಾರಿಗೆ ಬಿಡಿಸ್ಬೇಕು ಮತ್ತು ಯಾಕೆ ಬಿಡಿಸ್ಬೇಕು ಅಂಥೇಳಿ ಅದನ್ನೆಲ್ಲ ಏನದ ಈ ವಿಡಿಯೋದಾಗ ನಾನು ಹೇಳಿಕತ್ತೀನಿ. ಇದೇನದ ಈ ನೇಮ ಬಿಡಿಸೋ ಪದ್ಧತಿ ಗಂಡು ಹೆಣ್ಬೀಗರು ಈ ನೇಮ ಬಿಡಿಸೋ ಪದ್ಧತಿ ಅದ ನೋಡ್ರಿ. ಅಂದ್ರೆ ಚೊಚ್ಚಲು ಗಂಡಸ ಮಗ ಇದ್ದ ಗಂಡಿನ ಕಡಿನ ಬೀಗಿತ್ತಿಗೆ ಹೆಣ್ಣಿನ ಬೀಗಿತ್ತಿ ಏನದ ಈ ನೇಮ ಬಿಡಿಸೋ ಪದ್ಧತಿ ಅದ ನೋಡ್ರಿ. ಅದಕ್ಕೇನದ ಈ ನೇಮ ಏನದ ಚೌಕ್ಲಾಣಿ ಅಂಥೇಳಿ ಮದುವೆ ಒಳಗೆ ಈ ಕಾರ್ಯಕ್ರಮ ಮಾಡ್ತಾರೆ. ಮತ್ತು ಯಾಕೆ ಮಾಡ್ತಾರೆ ಅಂತಂದ್ರೆ ಹಿಂದಕ್ಕೆ ಏನದ ಮಕ್ಕಳದು ಭಾಳ ಭಾಗ್ಯ ಕಡಿಮೆ ಇರ್ತಿತ್ತು. ಅಂದ್ರೆ ಮಕ್ಕಳು ದಕ್ಕೋದು ಕಡಿಮೆ ಇರ್ತಿತ್ತು ನೋಡ್ರಿ. ಅದ್ರ ಮತ್ತು ಗಂಡಸ ಮಕ್ಕಳಾದ್ರೆ ಭಾಳ ಸೂಕ್ಷ್ಮ ಇರ್ತಾವೆ ಗಂಡಸ ಮಕ್ಕಳು. ಮತ್ತು ಅವಾಗ ಬೇಕಾದಷ್ಟು ಆಸ್ತಿ ಇರ್ತಿತ್ತು. ಮತ್ತು ವಾರಸದಾರ ಮನೆಗೆ ಬೇಕು ಅಂಥೇಳಿ, ಕುಲ ಉದ್ಧಾರ ಮಾಡ್ಲಿಕ್ಕೆ ಬೇಕು ಅಂಥೇಳಿ ಗಂಡಸ ಮಕ್ಕಳಿಗೆ ಭಾಳ ಮಹತ್ವ ಕೊಡ್ತಿದ್ರು ಅವಾಗ. ಮತ್ತು ಅವು ಏನಾರು ಹಿಂಗೆ ದಕ್ಕಲಿಲ್ಲ ಅಂದ್ರೆ ಅದಕ್ಕೆ ಅವಾಗೆಲ್ಲ ಏನದ ಇಂಥ ನೇಮಾನ ಕೆಲವೊಂದು ಹಿಡ್ಕೋತ ಬಂದಾರ. ಮತ್ತು ನಾವು ಈ ಹಾಡಿನೊಳಗೆ ನೋಡ್ತೀವಿ, ಶುಕ್ರವಾರದ ಗೌರಿ ಒಳಗೆ, ಶ್ರಾವಣ ಮಾಸದ ಶುಕ್ರವಾರ ಗೌರಿ ಒಳಗೆ ಮತ್ತು ಚೊಚ್ಚಲು ಗಂಡಸ ಮಗನ ಹಾಡಿನೊಳಗೆ ಬರ್ತದೆ ನೋಡ್ರಿ. ಹಿಂಗೆ ಬರ್ತದೆ. ಅದೇನದ ಚೊಚ್ಚಲು ಗಂಡಸ ಮಗನ ಹಾಡಿದಾಗ ಹೀಗೆಲ್ಲ ಪದ್ಧತಿ ಮಾಡಬೇಕು ಅಂಥೇಳಿ ತಾಯಿದೆಲ್ಲ ನಾವು ಹಾಡಿನೊಳಗೆ ನೋಡ್ತೀವಿ. ಆ ಕಾರ್ಯಕ್ರಮ ಏನದ ಇವು ಮದುವೆ ಅಂದ್ರೆ ಹುಡುಗ ದೊಡ್ಡವಾಗಿ ಮದುವೆ ಆದಮೇಲೆ ಅದನ್ನೆಲ್ಲ ನೇಮ ಬಿಡಿಸೋ ಪದ್ಧತಿನ ಈಗ ಹಿಂದಕ್ಲಿಂದ ಇದು ನಡೆದು ಬಂದದ. ನನಗೆ ಇದು ಎಷ್ಟು ತಿಳಿದದ ನಾನು ನಿಮ್ಗೆ ಅಷ್ಟು ಹೇಳಿಕತ್ತೀನಿ. ನಾನು ಹಿರಿಯರನ್ನೊಬ್ಬರನ್ನ ಕೇಳಿ ಇಲ್ಲಿ ಹೇಳಿಕತ್ತೀನಿ ನಾನು. ಹೀಗಾಗಿ ಮದುವೆಯೊಳಗೇನಿದೆ ಹೆಣ್ಬೀಗರು ಈ ಕಾರ್ಯಕ್ರಮನ ಮಾಡ್ಬೇಕಾಗ್ತದೆ. ಅಂದರೆ ನೇಮ ಬಿಡಿಸೋ ಪದ್ಧತಿ ಮಾಡ್ಬೇಕಾಗ್ತದೆ. ಆ ಕಾರ್ಯಕ್ರಮ ಇಲ್ಲೇನದ ನಡೆದದು ನೋಡ್ರಿ. ಇಲ್ಲೇನದ ಮೊದಲಿಗೆ ಹೂವಿಂದು ಹಂದ್ರ ರೆಡಿ ಮಾಡ್ಯಾರಂದ್ರೆ ಅವ್ರನ್ನ ಕರ್ಕೊಂಬರ್ಲಿಕ್ಕೆ, ಬೀಗಿತ್ತಿನ ಕರ್ಕೊಂಬರ್ಲಿಕ್ಕೆ. ಅಲ್ಲೇನದ ಬೀಗಿತ್ತಿಗೆ ಅರ್ಶಿನ ಕುಂಕುಮ ಕೊಟ್ಟು ಮತ್ತು ಅವ್ರ ಜೊತೆ ಇದ್ದ ಮುತ್ತೈದರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟ ಮೇಲೆ ಆ ಹಂದ್ರದೊಳಗೆ ಅವ್ರನ್ನೇನದ ಸೀರೆ ಹಾಸಿ ಅಂದರೆ ಒಂದು ಚೇರ್ ಮೇಲೆ ಕೂಡಲಿಕ್ಕೆ ಕರ್ಕೊಂಬರ್ಲಿಕ್ಕೆ ನೋಡ್ರಿ. ಅವ್ರನ್ನ ಕರ್ಕೊಂಬಂದು ಚೇರ್ ಮೇಲೆ ಕೂಡಿಸಿ ಅವ್ರಿಗೆ ಮತ್ತೆ ಅರ್ಶಿನ ಕುಂಕುಮ ಕೊಟ್ಟು ಹಸಿರು ಸೀರೆ ಕೊಡಬೇಕಾಗ್ತದೆ. ಅಂದ್ರೆ ಅವ್ರನ್ನ ಈ ನೇಮ ಬಿಡಿಸೋ ಪದ್ಧತಿ ಒಳಗೇನದ ಎಲ್ಲ ಹಸಿರು ಬಳಿ ಹಸಿರು ಸೀರೆನ ಕೊಡಬೇಕಾಗ್ತದೆ ಅವ್ರಿಗೆ. ಆ ಹಸಿರು ಸೀರೆ ಕೊಟ್ಟ ಮೇಲೆ ಅವ್ರೇನದ ಅದನ್ನು ಉಟ್ಕೊಂಬರ್ತಾರೆ. ಉಟ್ಕೊಂಬಂದು ಆಮೇಲೆ ಅವ್ರನ್ನ ಹಾಗಲ್ ಬಳ್ಳಿ ಅಥವಾ ಹಾಗಲ್ ಹಂದ್ರ ಈಗೆಲ್ಲ ಏನದ ಬೆಳ್ಳಿದ ಮಾಡಿಸ್ತಾರೆ. ಆ ಹಂದ್ರದೊಳಗೆ ಅವ್ರನ್ನ ಕರ್ಕೊಂಬರ್ಬೇಕಾಗ್ತದೆ. ಮತ್ತು 4 ಮಂದಿ ಆ ಹಂದ್ರ ಹಿಡ್ಕೊಂಡು ಅದ್ರೊಳಗೆ ಅವರು ಆ ಹಸಿರು ಸೀರೆ ಉಟ್ಕೊಂಡು ಆ ಸೀರೆ ಮೇಲೆ ನಡ್ಕೋತ ಬಂದಮೇಲೆ ಮುಂದೇನದ ಅಕ್ಕಿ ಕಚ್ಚು ಹಾಕ್ತಾರೆ. ಆ ಅಕ್ಕಿ ಕಚ್ಚನ್ನು ದಾಟಿ ಅವ್ರೇನು ಬಂದಮೇಲೆ 3 ಕಾಲಿನ ಮಣಿ ಅಥವಾ ಸ್ಟೂಲ್ ಮೇಲೆ ಅವ್ರನ್ನ ಕೂಡಿಸ್ತಾರೆ. 3 ಕಾಲಿನ ಮಣಿನ ಆಗಬೇಕು. ಅಲ್ಲಿ ಕೂಡಿಸಿದ ಮೇಲೆ ಅವ್ರಿಗೇನದ ಮತ್ತು ಅವ್ರು ಬಂದು ಅವ್ರ ಜೊತೆ ಬಂದು ಮುತ್ತೈದರಿಗೂ ಎಲ್ಲರೂ ಕೂತ್ಕೊಂಡ್ಮೇಲೆ ಅವ್ರಿಗೆ ಅರಿಶಿನ ಕುಂಕುಮ ಕೊಡ್ತಾರೆ. ಆಮೇಲೆ ಏನದ ಬಳಿ ಕೊಡ್ತಾರೆ. ಹಸಿರು ಬಳಿ ಕೊಟ್ಟ ಮೇಲೆ ಆಮೇಲೆ ಮಂಗಳಸೂತ್ರ ಕಟ್ಟಿ ಕಾಲುಂಗ್ರ ಹಾಕ್ತಾರೆ. ಆಮೇಲೆ ದಂಡಿ ಹಾಕ್ತಾರೆ, ಮಲ್ಲಿಗೆ ಹೂವಿನ ದಂಡಿ ಹಾಕ್ತಾರೆ. ಹಾಕಿದ ಮೇಲೆ ಅವ್ರಿಗೆ ಮಲ್ಲಿಗೆ ಹೂವಿನ ದಂಡಿ ಹಾಕ್ತಾರೆ. ಆಮೇಲೆ ಏನದ ಮರದ ಬಾಗಣ ಕೊಡ್ತಾರೆ. ಇಲ್ಲಿ ಮರದ ಬಾಗಣ ಕೊಟ್ಟ ಮೇಲೆ ಉಳಿದವ್ರಿಗೆ ಬಂದವ್ರ ಜೊತೆ ಮುತ್ತೈದರಿಗೂ ಏನದ ಅರಿಶಿನ ಕುಂಕುಮ ಹೂವು ಉಡಿ ಎಲ್ಲ ತುಂಬಿದ ಮೇಲೆ ಅವ್ರಿಗೆ ಆಮೇಲೆ ಏನದ ಆರತಿ ಮಾಡೋ ಕಾರ್ಯಕ್ರಮ ನಡೀತದೆ. ಆರತಿ ಮಾಡೋದಾದಮೇಲೆ ಮದುಮಕ್ಕಳ ಸಹಿತ ಅವ್ರಿಗೆ ಏನದ ಕನ್ನಡಿ ಒಳಗೆ ಮುಖ ನೋಡ್ಕೋತಾರೆ. ಈ ಎಲ್ಲ ಕಾರ್ಯಕ್ರಮ ಏನದ ಇಲ್ಲಿ ನಡೀಲಿಕ್ಕೆ ಹತ್ತದ. ಈಗ ನೋಡ್ಕೊಂಬರೋಣಂತ.
जानकीकान्त जय साधु जन विनुत जयतु परमानन्द जय भाग्यवन्ता जय 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 जानकीकान्त दशरथन। ಈಗ ನೋಡ್ರಿ ಭಾಳ ಚಂದ ಕಾರ್ಯಕ್ರಮ ಮುಗೀತು. ಆರತಿ ಅದು ಎಲ್ಲ ಆದಮೇಲೆ ಇಲ್ಲೇನದ ಬಂದವ್ರಿಗೆ ಎಲ್ಲರಿಗೂ ಏನದ ಪೇಡೆ ಕೊಡ್ಲಿಕ್ಕತ್ತಾರ. ನೋಡಿದ್ರಿಲ್ಲ, ಮದುವೆ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಕೊನೆಗೆ ಮಾಡುವಂಥ ಈ ಚೌಕ್ಲಾಣಿ ಅಂದರೆ ಚೊಚ್ಚಲ ಗಂಡಸ ಮಗನ ನೇಮ ಬಿಡಿಸೋ ಕಾರ್ಯಕ್ರಮ ಭಾಳ ಅಂದ್ರೆ ಭಾಳ ಚಂದ ಆಯ್ತು. ಅಗದಿ ಪದ್ಧತಿ ಸೀರಾಗಿ ಭಾಳ ಚಂದ ನಡೀತು ನೋಡ್ರಿ ಎಲ್ಲ ಕಾರ್ಯಕ್ರಮನೂ. ದೇವರ ಆಶೀರ್ವಾದದಿಂದ ನಿರ್ವಿಘ್ನದಿಂದ ಮದುವೆ ಕಾರ್ಯಕ್ರಮ ಭಾಳ ಅಂದ್ರೆ ಭಾಳ ಚಂದ ಅದು. ಎಲ್ಲರ ಮನೆಯೊಳಗೂ ಹಿಂಗೆ ಒಳ್ಳೊಳ್ಳೆ ಕಾರ್ಯಕ್ರಮ ನಡೀಲಿ ಅಂತ ನಾನು ಆಶಿಸ್ತೀನಿ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗೋದು ಅಂದ್ಕೊಳ್ತೀನಿ. ಮುದ್ದಾದ ಜೋಡಿ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ. ಮತ್ತು ಮುಂದಿನ ವಿಡಿಯೋ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.